ನಾನು ಬಿಡಿ ಬಿಡಿ ಅಂತ ನಾನು ಟೆನ್ಷನ್ ಆಗೋದೆ. ಇದೆ ಬಿಡಿನೇ ಇಲ್ಲ ಇಲ್ಲಿ. ಓ ಇದೇನು ಚಾಕ್ಲೇಟ್ ಸಿಗರೇಟು ಬ್ರೋ ಕೊಟ್ಟೆ ಕೂಡ ಇಲ್ಲಿ ತಿನ್ನಲ್ಲ ಕೊಡ್ಲ. ತಿಂದ್ಯಾ ತಿಂದ್ಯಾ ಬ್ರೋ? ತಿನ್ನು ಬ್ರೋ. 24,00,000 ಯಾರೋ ರೋಲ್ ಮಾಡ್ಬಿಟ್ಟವ್ರೆ, ಆಕ್ಟ್ ಮಾಡ್ಬಿಟ್ಟು ಎತ್ಕೊಬಿಟ್ಟವ್ರೆ ಪಾಪ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಇವತ್ತು ವರಲಕ್ಷ್ಮಿ ಹಬ್ಬಗೆ ನಮ್ಮಮ್ಮ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತು ಪ್ಲ್ಯಾನ್ ಬಂದ್ಬಿಟ್ಟು ಇನ್ನು ಕಾಲು ಸೂಪ್ ಕುಡಿಯೋಕೆ ಹೋಗ್ಬೇಕು. 6 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನಾನು ನೈಟ್ 1 ಗಂಟೆಗೆ ಹೋಯ್ತು ಮನೆ ಕ್ಲೋಸ್, ವೀಡಿಯೋದೆಲ್ಲ ಎಡಿಟ್ ಮಾಡಿಬಿಟ್ಟು ಎದ್ದೊಳಕ್ಕೆ ಆಗಲಿಲ್ಲ. ಇವಾಗ ಎದ್ದಿದ್ದೀವಿ 9:08 ಆಗಿದೆ. ಇವಾಗ ಹೋಗ್ಬೇಕು. ಮೋನಿ ಬರ್ತಾವನೆ, ಕಾಲ್ ಮಾಡಿದ್ದೀನಿ. ನಮ್ಮಮ್ಮ ಫುಲ್ಲು ಕ್ಲೀನ್ ಮಾಡ್ತಾವ್ರ ಮನೆ ಎಲ್ಲಾನು. ನನಗೆ ಹೆಲ್ಪ್ ಮಾಡು ಅಂದರು. ನಾನು ಅದಕ್ಕೆ ಮದುವೆ ಮಾಡು ಅಂದೆ. ಮದುವೆ ಮಾಡಿದ್ರೆ ನನ್ನ ಹೆಂಡತಿ ಬಂದು ಹೆಲ್ಪ್ ಮಾಡಿಕೊಡ್ತಾಳೆ. ಮಗನಿಗೆ ಏಜ್ ಆಗೈತೆ, ಮದುವೆ ಮಾಡೋಣ ಅನ್ನೋದೇ ಇಲ್ಲ ಇನ್ನು. ಹಿಂಗೆ ಸತ್ತೋಗ್ಬಿಡ್ತೀನಿ, ಸನ್ಯಾಸಿ ಆಗ್ಬಿಡ್ತೀನಿ. ಮದುವೆ ಮಾಡ್ರಮ್ಮ, ವಯಸ್ಸಾಯ್ತು, ಮದುವೆ ಮಾಡ್ರಮ್ಮ. ಮಾಡ್ಕೋಬಾ ಅಣ್ಣ, ನಮಗೆಲ್ಲ ಹುಡುಗಿರು ಸಿಗಲ್ಲ ಅಮ್ಮ, ನೀವೇ ಹುಡುಕ್ಬೇಕು. ಎಲ್ಲ ಹುಡುಗಿರ್ನು ಇಂಥವ್ರು ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಏನ್ ಮಾಡೋಣ? ನನ್ನ ಮಗನ ದೇಶದಲ್ಲೆಲ್ಲ ನಡೀತಾ ಇರೋದು ರೇಪು ನಿನ್ನಿಂದ. ಈ ತರ ಎಲ್ಲ ಹುಡುಗಿರ ಜೊತೆ ಆಟ ಆಡ್ಕೊಂಡು, ಅಯ್ಯೋ ಅಯ್ಯೋ ಈ ತರ ಸುಳ್ಳು ಹೇಳ್ತಾ ಇರ್ತಾರೆ. ಎಲ್ಲ ನಂಬಕ್ ಹೋಗ್ಬಿಡ್ರಿ. ಜಿಮ್ಮಿಗೆ ರೆಡಿಯಾಗಿ ಬಂದ್ಬಿಟ್ಟಿದೆಯಲ್ಲ. ನನ್ನ ಜಿಮ್ಮಿಗೆ ಬರ್ತೀನಿ ಅಂದ್ಬಿಟ್ಟು ಎಲ್ಲ ಆಚೆ ತಿರ್ಗಾಡಕ್ ಹೋಗೋಣ ಹುಡುಗಿರ ಜೊತೆ ದೇವಸ್ಥಾನಕ್ಕೆ. ಗೈಸ್ ಇವಾಗ ಬರ್ರಿ, ಕಾಲ್ ಸೊಪ್ಪು ಕುಡಿಯಕ್ ಹೋಗೋಣ. ಕಾಲ್ ಸೊಪ್ಪು ಕುಡ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಜಿಮ್ಗೆ ಹೋಗ್ಬೇಕು. ಬರ್ರಿ, ಕೈ ಮುಕ್ಕೊಳ್ಳೋ, ಒಳ್ಳೇದಾಗ್ಲಿ ಅಂತ. ಕಾಲಿಗೆ ನಮಸ್ಕಾರ ಮಾಡೋ. ಒಳ್ಳೇದಾಗ್ಲಿ, ನನ್ಗೆ ಒಳ್ಳೇದಾಗ್ಲಿ, ಅಷ್ಟೇ ಸಾಕು ನಂಗೆ. ದೇವ್ರು ಒಳ್ಳೇದ್ ಮಾಡುತ್ತೆ ನೋಡ್ರಿ. ದುಡ್ಡಿರೋರು ಈ ತರ 8 ಗಂಟೆ ಎಷ್ಟೋ ಟೈಮ್ ಅಲ್ಲೇ ಮಚ್ಚ? 9 ಗಂಟೆಗೆ ಬರ್ತಾರೆ. 9 ಗಂಟೆಗುರ ಇವಾಗ ಎದ್ದಿದ್ಯಲ್ಲ ನೀನು. 9 ಗಂಟೆ, 6 ಗಂಟೆಗೆ ಫೋನ್ ಮಾಡ್ತೀರ ಅಂತ ಹೇಳ್ಬಿಟ್ಟು 9 ಗಂಟೆಗೆ ಫೋನ್ ಮಾಡಿರೋದು. ನ್ಯಾಯನಾ ಇದು? ಒಳ್ಳೇದಾಯ್ತದ ಗುರು. ಏನ್ ಕಪ್ಪ ಇವೆಲ್ಲ? ಫೈನಾನ್ಸ್ ಗುರು, ಫೈನಾನ್ಸ್ ಕೇಳಕ್ಕೆ ನಿನ್ನ ಹತ್ರ ಒಂಚೂರು ಫೈನಾನ್ಸ್ ಈಸ್ಕೊಳಕ್ಕೆ ಗುರು. ಕೊಡಪ್ಪ, ಫೈನಾನ್ಸ್ ಕೊಡ್ತೀಯ? ಕೊಟ್ರೆ ಫೈನಾನ್ಸ್ ಮಾಡೋಣ. ಅದ್ ನಂದಲ್ಲ ಗುರು, ಮನೆಯವ್ರದ್ದು. ಹಾಕು ಅಂತ ಕೊಟ್ಟವ್ರು ಅಷ್ಟೇನೆ. ಮನೇಲಿ ಇಕ್ಕಿದ್ರೆ ಸೇಫ್ಟಿ ಇಲ್ಲ, ಅದಕ್ಕೆ ನಾನು ಹಾಕೊಂಡಿದೀನಿ. ಇವಾಗ ನಿಮ್ ಮೊನ್ನೆ ವಿಡಿಯೋ ತೋರ್ಸಾದ್ಮೇಲೆ ನನ್ಗೆ ಭಯ ಆಗ್ತೈತಿ. ಇಲ್ಲೂ ಸೇಫ್ಟಿ ಇಲ್ವಲ್ಲ, ಇಲ್ಲೂ ಕಿತ್ಕೊಬಿಟ್ರೆ ಏನ್ ಮಾಡೋಣ ಆಮೇಲೆ. ಅವ್ರಿಗೆ ಹೆಂಗೋ ಲೇಡಿಗಾಗೆ ಸುಮ್ನೆ ಬಿಟ್ಟವ್ರು, ನನ್ಗಾರ ಹೊಡ್ತಿತ್ಕೋಯ್ತಾರ ಆಮೇಲೆ. ಸರಿಯಾಗಿ ಕೊಡ್ತಾರಲ್ಲ ನನಗೆ. ನೋಡಿ, ವಾಷಿಂಗ್ ಸೆಂಟ್ರ್ ಓನರು. ಪಾಪ ನೆನ್ನೆ ಇವ್ರ ಅಕೌಂಟಲ್ಲಿ ಎಷ್ಟು ಗುರು ಹೋಗಿರೋದು? 24,00,000 ಯಾರೋ ರೋಲ್ ಮಾಡ್ಬಿಟ್ಟವ್ರೆ, ಆಕ್ಟ್ ಮಾಡ್ಬಿಟ್ಟು ಎತ್ಕೊಬಿಟ್ಟವ್ರೆ ಪಾಪ. ಆದ್ರೂ ಟೆನ್ಷನ್ ಇಲ್ಲ ಅವ್ರಿಗೆ. ಹೋದ್ರೆ ಆಯ್ತು, 24,00,000 ಹೋದ್ರೆ ಬರಲೇ ಅಂತಾರೆ. ಗುರು ಬೇಜಾನ ಐತೆ, ಅದಕ್ಕೆ ಏನ್ ಮಾಡ್ತೀರಾ? ಇನ್ನೇನ್ ಸಮಾಚಾರ? ಈಗ ಬರ್ರಿ, ಕಾಲ್ ಸೊಪ್ಪು ಕುಡ್ಸಕ್ ಕರ್ಕೊ ಆಫ್ ಮಾಡಲ್ಲ. ನಿಜಗಳು ಗೊತ್ತಾಗ್ಬೇಕು ಜನಕ್ಕೆ, ಎಷ್ಟು ಶ್ರೀಮಂತರು ನೀವು ಅಂತ. ನೋಡ್ರಿ ಯಾರು ಗೊತ್ತಾಯ್ತೈತೆ. ಬರ್ರಿ, ಕಾಲ್ ಸೊಪ್ಪು ಕುಡಿಯಕ್ ಹೋಗೋಣ. ಕಾಲ್ ಸೊಪ್ಪು ಕುಡಿಸ್ತಾ ಇರ್ಬೋದು ಇವ್ರು. ಹೀರೋ ತರ ಮಾರ್ನಿಂಗ್ ರೈಡು ಅಣ್ಣ ಉಪ್ಪೆತ್ಕೋತವ್ರಲ್ಲಿ. ಎಲ್ಲಿಗರ ಕರ್ಕೊ ಹೋಗ್ತಿರೋದು? ಅದೇ ಎಸ್.ಡಿ. ಫುಡ್ ಕಾರ್ನರ್ ಅಂತೆ. ನಮ್ಮ ಮೋನಿ ನೋಡ್ರಿ ಇದ್ದೇ ಬತ್ತವನೆ. ಮುಂದೆ ಆಟೋ ಬಂದ್ಬಿಡ್ತು. ಇವ್ರ ಏರಿಯಾದಲ್ಲಿ ಹುಷಾರಾಗಿರ್ಬೇಕಪ್ಪ, ಹೊಡ್ಸ್ಬಿಡ್ತಾರೆ ಯಾರಿಗಾರ ಹೇಳಿ ಆಮೇಲೆ. ಅನೇ ಇವ್ರು ಕುಡಿಯಲ್ವಾ ಗುರು? ಕುಡಿಯಲ್ವಾ ಕಾಲು ಸೂಪ್ನ? ಬರೀ ಸೂಪ್ ಮಾತ್ರ ಐತೆ, ಕಾಲಿಲ್ಲ ಏಕೆ? ಬೇರೆ ಕಡೆ ಕಾಲೆತ್ತಿಲ್ ಕಾಲು ಕುಡಿಯಲ್ಲ. ಏನೇ ಗುರು,
ಕಾಳುಗಳು ಎತ್ತಿ 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 ಕಾಳು ಸೊಪ್ಪು ಕುಡಿಯೋದು ಬರ್ತೋಗ್ಬಿಟ್ಟವ್ರು. ಕಾಳು ಕುಡಿಯೋಲ್ಲ ತಕ್ಕ ಗುರು ಸುರ್ತೈತೆ ಗುರು. ತಿಂದ್ಯಾ ತಿನ್ನಪ್ಪ. ತಿಂದ್ಯಾ ಗುರು? ತಿನ್ನೂರು ಗೊತ್ತಿರೋದು ಅದ್ರ ಮುಂದೆ ಕಣ್ಕೆ. ಗೈಸ್, ಕಾಳು ಸೊಪ್ಪು ಏಂತಿಗೆ ಅಂತ ಏಂತ ಕುಡಿಬೇಕು ಅಂತ ಹೇಳಿದ್ರೆ ಏಂತಿಗೆ ಗುರು? ಏಂತಿಗೆ ಗಂಟ್ಲು ನೋವಿಗೆ, ಅದಾದ್ಮೇಲೆ ಏನಾದಾದ್ಮೇಲೆ ಏನ್ ಹೇಳಿದ್ ಬನ್ನಿ? ಗಂಟ್ಲು ನೋವಿಗೆ, ಗಂಟ್ಲು ನೋವು, ಶೀತ, ಏನೋ ಮೈಕೈ ನೋವು, ಮೂಳೆ ಗಟ್ಟಿ ಆಗಕ್ಕೆ ಕುಡಿಬೇಕಂತ. ನನಗೂ ಗೊತ್ತಿಲ್ಲ, ದೊಡ್ಡವ್ರು ಹೇಳಿದ್ನ ನಂಬೇಕು, ಚಿಕ್ಕವರು. ಅದು ದೊಡ್ಡವರು ಹೇಳೋರೆ. ಚೆನ್ನಾಗಿದೆ ಸೂಪು. ಚೆನ್ನಾಗಿತ್ತು. ಬಿರಿಯಾನಿ ಯಾವ್ದು ಗುರು ಇದು? ಬಿರಿಯಾನಿ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಮುಚ್ಚಾಗಿ ಇಟ್ಕೊಂಬಚ್ಚ, ತಟ್ಟೆ ಇದೆ ಹಾಕುತ್ತೀನಿ. ತಿನ್ನಕ್ ನಾಚ್ಕೋಬಿಡ್ದು, ತಿನ್ರಿ. ಅವ್ರದ್ದು ಅಂಗಡಿ ಅದಕ್ಕೆ. ಅವ್ರದ ಸಿಸ್ಟರ್ದು. ಬೆಳಗ್ಗೆ ಬೆಳಗ್ಗೆ ಏನು ಹೋಗಲ್ಲ. 1:30 ಆಗಿತ್ತು. ಚೆನ್ನಾಗಿದೆ ಗೈಸ್. ಪ್ಯಾರಿಸ್ ಹೋಟ್ಲಾ? ಮೆಜೆಸ್ಟಿಕ್ ಹೋಗ್ತಾನೆ, ಯಶವಂತಪುರಕ್ಕೆ ಹೋದ ಗುರು. ನಮ್ಮ ಹುಡುಗ ಒಂದ್ಸರಿ ಯಶವಂತಪುರಕ್ಕೆ ಹೋಗ್ಬಿಟ್ಟು ಚಿತ್ರಾನ್ನ ಕೊಡಿಸ್ಬಿಟ್ಟು, ಯಪ್ಪ ಮಾಡನೇ ದಿನ ಫುಲ್ಲು ನಮ್ಮ ಹೊಟ್ಟೆ ನೋವು ನಂಗೆ. ಯಾರಿಗೆ ಇಷ್ಟು ತಿನ್ಕೊ ಬಂದಾಯ್ತು. ನಮ್ಮ ಬೈ ನಮ್ಗೆ ಹೇಳ್ದಂಗೆ ಸೂಪು ಕೊಡ್ಸಾಯ್ತು, ಏನೋ ಏನ್ ಮಚ್ಚಿ ಬಿರಿಯಾನಿನೂ ಕೊಡ್ಸಾಯ್ತು. ಇವಾಗ ಹೆಂಗೋ ವಾಸು ಸೆಂಟರ್ ಹತ್ರ ಬಂದಿದ್ದೀವಿ. ಗಾಡಿ ತೊಳೆದ್ಬಿಡ್ತೀನಿ, ಅದು ಹೆಂಗೋ ಒಂಚೂರು ಗಾಡಿ ಗಲೀಜಾಗ್ಬಿಟ್ಟಿರುತ್ತೆ. ಬೈ ತೊಳ್ಕೊಳ್ಳ ಬೈ ಒಂಚೂರು ಗಾಡಿನ. ಹಾ ಅಣ್ಣ, ಇದು ಕೆಲ್ಸಕ್ಕೆ ಟ್ರೈನಿಂಗ್ ತಗೋತಾ ಇದ್ದೀನಿ. ಅವ್ರೇನೋ ನೀವೇನೋ ಕೆಲಸ ಕರೆಕ್ಟಾಗಿ ಮಾಡಲ್ವಂತೆ, ಅದಕ್ಕೆ ನೀನೇನು ಮಾಡೋ, ಚೆನ್ನಾಗಿ ಮಾಡಿದ್ರೆ ನಿನ್ನೆ ಸೇರ್ಸ್ಕೊತೀನಿ, ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ ಅಂತೆ. ತಾನೇ ಗುರು? ಆನಾಗ್ದಲ್ಲ ಗುರು? ಹೆಂಗುರು ಗುರು? ಇನ್ನೆಷ್ಟು ಅದೇ ಮುರಿದಾಕ್ಬಿಡ್ತೀನಪ್ಪ. ಐತಲ್ಲ, ಪ್ರೆಸ್ ಮಾಡಿ ಇಟ್ಕೊಬೇಕು. ಪ್ರೆಸ್ ಮಾಡಲಿ. ಓ ಹಿಂಗೆ ಮ್ಯಾಟ್ರು, ಇಷ್ಟೇನಾ? ಗುರಂಗ ನನ್ನ ಸೇರ್ಸ್ಕೊಬಿಡು ಕೆಲ್ಸಕ್ಕೆ ಗುರು. ಒಳ್ಳೆ ಕೆಲ್ಸ. ಇವತ್ತು ನನ್ನ ತಮ್ಮ ಖುಷಿ ಆಗ್ಬಿಡ್ತಾನೆ, ಏನೋ ವಾಷಿಂಗ್ ಎಲ್ಲ ಮಾಡಿಸ್ಕೊ ಬಂದ್ಬಿಟ್ಟಿದ್ಯಾ ಅಂತ. ಹ್ಞೂ ಅಣ್ಣ, ಆಯ್ತು ತೊಳಿತೀನಿ ಅಣ್ಣ. ಅಣ್ಣ ಹ್ಞೂ ಅಣ್ಣ. ಅಣ್ಣ ಹಿಂದೆನಾ? ತಿರ್ಗ್ರಿ ಅಣ್ಣ. ಈ ಬೈಕ್ ಹಿಂದೆನಾ? ನಾನೆಲ್ಲ ಬೇರೆ ಹಿಂದೆ ಅನ್ಕೊಂಡೆ. ನಮಗೆಲ್ಲ ಗೊತ್ತಾಗೋಯ್ತು. ಬ್ರಾ ಇದೇನ್ ಹಿಡ್ಕೊಂಡ್ ಕೈ ನೋವು ಬಂದ್ಬಿಡುತ್ತಲ್ಲ ಬ್ರಾ? ಅಭ್ಯಾಸನ ನಿಮ್ಗೆ? ಕೈ ಬರಲ್, ಬೆಲ್ಟ್ ನೋವು ಬರಲ್ವಾ? ಯಪ್ಪ ಯಾಕಂಡ್ ಬರ್ತಾನೆ ಇಲ್ಲ ಅಣ್ಣ. ಇರೋಣ ಏನು ಕೈ ಬರ್ತದ? ಒಂದ್ ನಿಮಿಷ ಮುಗ್ತಾ ಇದೀನಿ ಗುರು. ಹಾ ಬಂತು 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 ಬಂತು. ಚಿನ್ನ ಹೊಲ್ದಂಗ್ ಹೊಳಿದೈತೆ, ಪಳ 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 ಅಂತ. ಕೆಲಸ ಕೊಟ್ಬಿಟ್ರೆ ಕಸ್ಟಮರ್ ಬರಲ್ಲ. ಅಣ್ಣ ನೋಡೋಣ, ಕರೆಕ್ಟಾಗಿ ಮಾಡಿದೀನಿ. ಸೂಪರ್ ಸೂಪರ್ಪ್ಪ. ಹೇಳ್ರಿ ಅಣ್ಣ. ನಾಳೆಯಿಂದ ಬಂದ್ಬಿಡು. ನಾಳೆಯಿಂದ ಬರಲ್ಲ. ಎಷ್ಟು ಕೊಡ್ತೀರಾ ಸಂಬಳ? ಕೊಡೋಣ ಬ್ರೋ ಎಷ್ಟು ಕೊಡ್ತಾ ಬ್ರೋ ನಿಮ್ಗೆ? ಎಷ್ಟು ಕೊಡ್ತಾರೆ? 15 ಗುರು? ನಂಗೊಂದು 35 ಕೊಡ್ಬೇಕು. ಹಾ ಕೊಡ್ಬೇಕಾ? ಇವತ್ತು ನನ್ನ ತಮ್ಮ ಟೆನ್ಷನ್ ಆಗ್ಬಿಡ್ತಾನೆ, ಆಚೆ ಬಂದು ನೋಡಿದ ತಕ್ಷಣ ಹೆಂಗ್ ಗಾಡಿ ಹಿಂಗ್ ನಮಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋನಲ್ಲಪ್ಪ ಅಂತ. 350 ರೂಪಾಯಿ ನಾನೇ ತೊಳ್ದಿದ್ದು ನಾನೇ ಕಾಸು ಕೊಡ್ಬೇಕಾ? ನೋಡ್ದ ಸೆಲ್ಫ್ ವಾಶು.
ಹೋಯ್ತಾ? ನಾನೇನು ಮಾಡಿಲ್ಲ ಗುರು, ನಾನು ಈಗಲೂ ಹೇಳ್ತಾ ಇದ್ದೀನಿ. ನೋಡ್ದಾ ಗಾಡಿ ತೊಳ್ದಿದ್ದೆ, ಯಾಕೆ ದೊಡ್ಡದಪ್ಪ ಇದಪ್ಪ ಭಯ, ಹಿಂಗೆಲ್ಲ ಮಾಡಬಾರ್ದು. ನಮ್ಮ ತಾಣ ನಾನೇನು ಮಾಡಿಲ್ಲ ಗುರು. ಬಿಡು ಬಿಡು, ಆಫ್ ಮಾಡಿ. ಓ ಬೇರೆ ಲೆವೆಲ್ಲು. ಚೇಂಜ್ ಹಿಂದೆ ಪೈಪ್ ಕಟ್ಟಾಗಿರೋದು, ಹಿಂದೆ ಪೈಪು. ಗುರು ಇದೇನು ಗುರು ಇಷ್ಟೊಂದು ಸೌದೋಗೈತೆ? ಎಳ್ದಾಡ್ತಾರಲ್ಲ, ಹಿಂದೆ ಪೈಪು ಕಟ್ಟಾಗಿರೋದು. ಎಷ್ಟು ಕಟ್ಟಾಗೈತೆ ಹಿಂಗೆ ಕಾಣಿಸ್ತಾ ಇದೆ ನೋಡ್ರಿ ಗಾಡಿ. ತೋರ್ಸ ಇದು ಚಾಕ್ಲೇಟ್ ಬೀಡಿ ಅಂತೆ. ನಾನು ಬೀಡಿ ಅಂತ ನಾನು ಟೆನ್ಷನ್ ಆಗೋದೆ. ಇದೆ ಬೀಡಿನೇ ಇಲ್ಲ ಇಲ್ಲಿ. ಓ ಇದೇನು ಚಾಕ್ಲೇಟ್ ಸಿಗರೇಟು ಪುರ ಕೊಟ್ಟೆ ಕೂಡ ಇಲ್ಲಿ. ತಿನ್ನಲ್ಲ ಕೊಡಲ್ಲ. ಹೊಡಿತೀನಿ ಇದೆಲ್ಲ, ಹಿಂಗ್ ತಿನ್ನಂಗಿಲ್ಲ ಇದನ್ನೆಲ್ಲ. ಹೆಸರಾಯ್ತ ತಿನ್ಬಾರ್ದು ಅದೆಲ್ಲ, ಆ ಥರದ್ದೇ ಹಿಡ್ಕೋಬೇಡ್ದು. ಆ ಥರ ಅದೆಲ್ಲ ತಿನ್ಬಾರ್ದು. ಬೇರೆ ನಾ ತೋರಿಸ್ಬೇಕಾ? ನೋಡ ನೀನ್ ಬಾಯಿ ನೋಡ ಹೆಂಗ್ ತುಂಬ್ಕೊಂಡಿದ್ದ. ಯಾರು ತಿನ್ಬಾರ್ದು ಅದನ್ನೆಲ್ಲ. ಬೇಡಪ್ಪ ತಿನ್ನಪ್ಪ ನೀನು. ತೋರ್ಸು ಬಾಕ್ಸ್ ಹೆಂಗಿದೆ ತೋರ್ಸ್ ನೋಡೋಣ. ನೋಡ್ತೀನಿ ಕೊಡಲ್ಲೇ. ನೋಡ್ರಿ ಏನೇನ್ ತರ ಬಿಟ್ಟವ್ರೆ ಮಕ್ಳು ತಲೆನ ಹಾಳು ಮಾಡಕ್. ನೋಡ್ರಿ ಸಿಗರೇಟ್ ತರ ಚಾಕ್ಲೇಟ್ ಯಾವನೆಲ್ಲ ಬಿಡ್ತಾನ ಮಚ್ಚ. ಮಾಡಕ್ ಕೆಲ್ಸ ಇಲ್ಲ ಈಗ ಜನ. ಬಿಸಾಕು. ನೋಡ್ರಿ ಗುಡ್ ಬಾಯ್ ನೀನು. ಎಸೆಲೆ ಅದೆಲ್ಲ ತಿನ್ಬೇಡ, ಅಲ್ಲಿ ತಿನ್ಬಾರ್ದು ಅದೆಲ್ಲ. ಗುಡ್ ಬಾಯ್, ತಿನ್ಬಾರ್ದು ಅದೆಲ್ಲ. ಎಸಿರಿ ಅದನ್ನ. ಎಷ್ಟ ಅದು? ನೋಡ 5 ರೂಪಾಯಿಗೆ ಆತರ ಎಲ್ಲ. ನೋಡು ಒಳ್ಳೆ ಕೆಲ್ಸ. ನೋಡು ಬಿಸಾಕ್ದ ಒಳ್ಳೇದು, ಬಿಸಾಕ್ರಿ. ಬಾಕ್ಸ್ ಹಾಕ್ಬಿಟ್ಟು ಎಸ್ಬಿಡು. ಒಳ್ಳೇದಲ್ಲ, ತಿನ್ಬಾರ್ದು ಎಸಿ ಅದನ್ನ. ನದಿ ಕಾವೇರಿ. ಅಮ್ಮ ಏನ್ ಮಾಡ್ತಿದ್ದಮ್ಮ? ಇವಾಗ ಕಾಲ್ ಸೊಪ್ಪು ಕುಡ್ಕೊ ಬಂದಾಯ್ತು, ಜಿಮ್ಗೆ ಹೋಗೋಣ. ಅಪ್ಪ ಬೈತಾ ಇತ್ತ? ಯಾರಪ್ಪ ಬೈತಾ ಇದ್ದು? ಏನಂತೆ? ನಮ್ಮಪ್ಪ ನನ್ನ ಏಜಲ್ಲಿ ಬೇಜಾನ್ ಆಟ ಆಡಿದ್ದಾರೆ. ಇವಾಗ ಹೋಗ್ಬಿಟ್ಟು ಊರಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾರೆ. ನಾನು ಕಾಲ್ ಸೂಪ್ ಕುಡಿಯಕ್ಕೆ ಹೋಗಿದ್ದೆ, ವಿಡಿಯೋ ಕಾಲ್ ಮಾಡಿದ್ರು. ನಾನು ಅವಾಗ ಪಿಕ್ ಮಾಡ್ಬಿಟ್ಟು ವಿಡಿಯೋ ಕಾಲಲ್ಲಿ ಕಾಲ್ ಸೂಪ್ ಕುಡಿತಿದ್ದೀನಿ ನೋಡಪ್ಪ ಅಂದ್ರೆ, ಏನ್ ಮಾಡ್ತೀಯಪ್ಪ, ನಿಮ್ಮಪ್ಪ ಶ್ರೀಮಂತ, ಕಾಲ್ ಸೂಪ್ ಕುಡಿತೀಯ, ನಮ್ಮಪ್ಪ ಶ್ರೀಮಂತ ಅಲ್ಲ, ಅದಕ್ಕೆ ನಾನು ಇಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇದ್ದೀನಂತೆ. ಇದೆ ನನ್ನ ಮಗ ನೆನ್ನೆ ಊರಿಗೆ ಹೋಗ್ಬಿಟ್ಟು ನೆನ್ನೆ ಒಂದಿನ ಊರಿಗೆ ಹೋಗ್ಬಿಟ್ಟು ಅಲ್ಲೇ ವ್ಯವಸಾಯ ಅಂತಿರೋದು ಡೈಲಾಗು. ಅಯ್ಯೋ ಆಯ್ತು ಬರ್ರಿ ಜಿಮ್ಗೆ ಹೋಗೋಣ, ಅಲ್ಲೇ ಟೈಮ್ ಆಗ್ಬಿಟ್ಟೈತೆ. ಜಿಮ್ಗೆ ಹೋಗ್ಬೇಕು. ಇವತ್ತು ಶೋಲ್ಡರ್ ವರ್ಕೌಟು. ಇವತ್ತು ನಮ್ಮ ಜೊತೆ ಮೋನಿನೂ ಕೂಡ ವರ್ಕೌಟ್ ಬರ್ತಾ ಇದ್ದಾನೆ. ನಿಂದಾದ ವರ್ಕೌಟು ಚೆಸ್ಟು. ಬರ್ರಿ ಇವತ್ತು ಕಾಲ್ ಸೂಪ್ ಕರಗ್ಸೋಣ. ಇವಾಗ ತಾನೇ ಜಿಮ್ಮಿಗೆ ಬಂದ್ವಿ. ಜಿಮ್ಮೆಲ್ಲ ಫುಲ್ ಖಾಲಿ ಹೊಡಿತಾ ಇದೆ. ಒಂದು 4 ಜನ ಇದ್ದೀವಿ ಅಷ್ಟೇ. ಇವತ್ತು ಯಾಕೆ ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸಂಡೇ ಅಲ್ವಾ, ಸಂಡೇ ಹೊತ್ತು ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಆಗೋದು ಏನೋ ಗೊತ್ತಿಲ್ಲ ಬಾಬಾ. ಆದರೆ ಬಟ್ ನಾವು ಮಾಡಬೇಕು, ಮಾಡೋಣ. ಫಸ್ಟು ಶೋಲ್ಡರ್ ಪ್ರೆಸ್ಸು, ಅದಾದಮೇಲೆ ಲ್ಯಾಟ್ರಲ್ ರೈಸು, ಅದಾದಮೇಲೆ ಫ್ರಂಟ್ ರೈಸು, ಅದಾದಮೇಲೆ ಟ್ರೈಸಿಪ್ಸು. ಬೇಗನೆ ಆಗಿಬಿಡುತ್ತೆ ಬೇಗ ಮಾಡೋದು. ಕಮ ಲೆಟ್ಸ್ ಗೋ. 1 2 3 ಸ್ಟಾರ್ಟ್. ಕಮ ಗೈಸ್, ಎನರ್ಜಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೀ ವರ್ಕೌಟ್ ಆಗ್ತಾ ಇದ್ದೀವಿ. ಸಕ್ಕ ಸುಸ್ತಾಗ್ತೈತೆ, ಎನರ್ಜಿನೇ ಇಲ್ಲ. ಸಾಕು ಒಂದೇ ಸಾಕಪ್ಪೋ. ಆಮೇಲೆ ಸತ್ತೋಗ್ತೀವಿ ಅಷ್ಟೇ. ಆಮೇಲೆ ಫುಲ್ ಡ್ಯಾಶ್ ಆಗಿಬಿಡುತ್ತೆ ಅದು. ರಾತೆಕ್ಸ್ ಮಜಾ ಬ್ಲೇಸ್ದು. ಇವಾಗ ಅದನ್ನ ಹಾಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಕಮ ನಾನು ಜಾಸ್ತಿ ಪ್ರೀ ವರ್ಕೌಟ್ ಕುಡಿಯಲ್ಲ, ನಂಗೆ ಇಷ್ಟ ಆಗಲ್ಲ ಅವರು. ಮೈಯೆಲ್ಲ ಜುಮ್ ಅನ್ನತ್ತೆ, ನೈಟೆಲ್ಲ ನಿದ್ದೆ ಬರಲ್ಲ. ಇವಾಗ ಇನ್ನು 12 ಗಂಟೆ, ಅದಕ್ಕೆ ಕುಡಿತಾ ಇರೋದು. ಇಲ್ಲ ಅಂದಿದ್ರೆ ನಾನು ನಿಜ ಮುಡ್ತಾ ಇರಲಿಲ್ಲ ಅವರು. ಒಂದು 20 ನಿಮಿಷ, ಒಂದು 15 ನಿಮಿಷ ಆಗಬೇಕು. ಅವಾಗ ಮೈಯೆಲ್ಲ ಫುಲ್ಲು ಕಟ್ತಾ ವರ್ಕೌಟ್ ಬೇರೆ ಲೆವೆಲ್ ಹೋಗುತ್ತೆ. ಗೈಸ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು. ಪ್ರೀ ವರ್ಕೌಟ್ ಹಾಕ್ಮೇಲೆ ಹೆಂಗಾಗಿದೆ ಅಂದರೆ, ಈ ಮುಂಗಾರು ಮಳೆಯಲ್ಲಿ, ಮುಂಗಾರು ಮಳೆನಾ ಅದು ಗಣೇಶ್ ಅನ್ನಲ್ವಾ, ಹಂಗೆ
ಹೀಗೆ ಮುಯಿ ಚೆಲುವಿನ ಚಿತ್ತಾರ ಎಲ್ಲ ಮುಯ್ಯೆಲ್ಲ ಕಟ್ತಾ ಫುಲ್ಲು ಗಡಿದಿದೆ. ವರ್ಕೌಟ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಮೊದಲು ಊಟ ತಿನ್ಬೇಕು, ಹೊಟ್ಟೆ ಸಿದೈತೆ. ಏನು ತಿಂದರೂ ಹೊಟ್ಟೆನೇ ತುಂಬ್ತಾ ಇಲ್ಲ. ಆ್ಯಪ್ಸ್ ಬೇರೆ ಹೋಗ್ಬಿಟ್ಟಿದೆ. ಕಾರ್ಡಿಯೋ ಮಾಡಬೇಕು ಇವತ್ತು ಹೋಗಿ ಪಕ್ಕ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕು, ಮಾಡೋಣ. ಇಲ್ಲೇ ನಮ್ಮ ಮನೆ ಹತ್ರ ಬಂದ್ವಿ. ಇವಾಗ ನಮ್ಮ ಮನೆಯಿಂದ ನಾನು ಮತ್ತು ಹುಲಿ, ಮೋನಿ, ವರ್ಣೇಶು ಬಂದ್ವಿ. ಈಗೇನೋ ತಿನ್ನೋಣ ಅಂತ. ಇವನಿಗಿನ್ನೂ 18 ಏಜ್ ಆಗಿಲ್ಲ. ಏನ್ ಹೇಳಲ್ಲ, ಭಯ ಪಡ್ತಾವನೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಏನಾಗಿರ್ಬೋದು ಅಂತ. 18 ಆಗಿಲ್ಲ 8,000 ಕೊಟ್ಟೋಯ್ತದೆ. ಹೌದಾ? ಬೇಡ ಪ್ಲೀಸ್ ವರುಣೇಶ್. ಏನಾರ ಕಾಂಟ್ಯಾಕ್ಟ್ ಬೇಕು ಅಂದ್ರೆ ದಯವಿಟ್ಟು ವರುಣೇಶ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಯಾವ ಕಾಂಟ್ಯಾಕ್ಟ್ ಅಂದ್ರೆ ಡ್ಯಾಶ್ ಕಾಂಟ್ಯಾಕ್ಟ್. ಏನು ವರುಣೇಶ್ 18 ಇನ್ನು ನನ್ಗೆ 17 ಏಜ್. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಯಾವುದೋ ಗಮನದ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ಇವನು ನಾಳೆ ಮಜಾ ಮಾಡ್ತಾವನೆ ಬೇರೆ ಲೆವೆಲ್ ಅಲ್ಲ. ನಾನು ಇವಾಗ ಮಜಾ ಮಾಡ್ತಿಲ್ಲ, ಇವನು ಇವಾಗ ಮಾಡ್ತಾವನೆ ನೋಡ್ರಿ. ಇವರೆಲ್ಲ ಸುಮ್ಮನೆ ಕುಂತವ್ರೆ. ಮೈಕ್ ತಂದಿಲ್ವಲ್ಲ? ಮೈಕ್ ತರಲಿಲ್ಲ, ಕುಂತಾ ಇದಿರುತ್ತೆ ನಾನು. ಹೇಳ್ರ ಸುಮ್ಮನೆ ಬಂದು ಕೂತ್ಕೊಂಡಿದ್ದೀನಿ. ಕ್ಯಾಪೆಚಿನೋ ವರ್ಕ್ ಕ್ಯಾಪೆಚಿನೋ ಪ್ಲೀಸ್. ಅವತ್ತು ತಿನ್ಬಲ್ಲ ರೋಲ್ ಯಾವ್ದು? ಚಿಕನ್. ಚಿಕನ್ ತಿನ್ನಂತ ಕರ್ಕೋಗ್ಬಿಟ್ಟು ಎಲ್ಲೆಲ್ಲೋ ಕರ್ಕೊಬಂದು ಪಾಸ್ಟಾ ಜ್ಯೂಸು ಇದೆಲ್ಲ ತಿನ್ಸಿದ್ರು. ನಾನು 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದನ್ನ ಮರ್ತೇ ಹೋಗಿದ್ದೀನಿ. ನೋಡ್ರಿ, ಬೆಳಿಗ್ಗೆ 5 ಗಂಟೆಗೆ ಎದ್ದಿ. ನೀನ್ ಎದಳ್ತೀಯ ಬ್ರ 5 ಗಂಟೆಗೆ? ನೀವು ಮಾಡಿದಿರೋ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿ ಮನಗಿದ್ದಾರೆ. ಸಂಜೆ ಕೇಳಿದಾಗ ಸೈಲೆಂಟ್ ಆಗೈತೆ ಅಂತ ಹೇಳೋದು. ಕೈ ಹೊಡೆದು ಸೈಲೆಂಟ್ ಆಗಿ ಮತ್ತೆ ಒಂದು 5 ನಿಮಿಷ ಬಂದೆ ರೆಡಿಯಾಗಿ ಬರ್ತೀನಿ. ಬಟ್ ಇನ್ನೊಂದು ರೌಂಡ್ ನಿದ್ದೆ ಹೊಳ್ಬಿಡ್ತಾರೆ ಆಮೇಲೆ. ಹಿಂದೆ ನಾನು 10 ಗಂಟೆಗೆ ಐತೆ ಆಫೀಸ್ 10 ಇರೋ ಇಲ್ಲ. ನಾನ್ ನಾಳೆ ಬೆಳಿಗ್ಗೆ ಪಕ್ಕ 5:05 ಎದ್ದು ಓಡ್ತಾ ಇರ್ತೀನಿ. ಒಂದ್ 7 ಗಂಟೆ ಬೇಕಾದ್ರೂ ವಾಕ್ ಮಾಡ್ಬಿಡ್ತೀನಿ. ಇವತ್ತು ಏನೇನು ತಿಂದಿರೋದು ಬ್ರಾ? 20Kಗೆ ಎಷ್ಟು ಅವರ್ ರೆಡಿ ಬೇಕು? 20Kಗೆ ಒಂದು 16 ಕಿಲೋಮೀಟರ್ ಹೋಗುತ್ತೆ. ನನಗೆ ಯಾವ್ದು ಕಾಮಿಡಿ ಅಂದ್ರೆ ನನ್ಗೆ ಯಾವ್ದು ಕಾಮಿಡಿ ಅಂದ್ರೆ ಅವತ್ತು ನಮ್ಮ ಮನೆಗೆ ಬಂದವನೇ ನಮ್ಮಪ್ಪ ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅಂಕಲ್ ಮೆಜೆಸ್ಟಿಕ್ ಅದು ಗ್ಯಾಪ್ ಮೆಜೆಸ್ಟಿಕ್ ಅಂದ್ರೆ ಏನ್ ಮೆಜೆಸ್ಟಿಕ್? ನಮ್ಮಪ್ಪ ಏನ್ ಮೆಜೆಸ್ಟಿಕ್? ನಾನಪ್ಪ ಅಂಡರ್ ಪಾಸ್ ಹೋಯ್ತಾರಪ್ಪ ಮೆಜೆಸ್ಟಿಕ್. ಗ್ಯಾಪ್ ಕೊಟ್ಬಿಡಿ. ತಿಂತಾ ಇದೆ ಗ್ಯಾಪ್ ಕೊಟ್ಬಿಟ್ಟೆ. ಕಡುಬು ಬಿಲ್ ಹೆಂಗ್ ಕಟ್ಟೋದು ಕಾಸಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದೇ ಟೈಮಿಗೆ ನಮ್ಮ ಬ್ರೋ ಬಂದ್ರು, ಜ್ಯೂಸ್ ಕುಡಿದ್ರು. ಇವಾಗ ಎಲ್ಲ ಬಿಲ್ ಅವರೇ ಕಟ್ತಾರೆ ತಾನೇ ಬ್ರೋ? ಅವರೇ ಕಟ್ತಾರೆ. ಸದ್ಯ ಇದನ್ನ ತೋರಿಸ್ಲಿಲ್ಲ. ಅದು ಹೋದ್ ವಿಡಿಯೋದಲ್ಲಿ ಹಾಕ್ತೀನಿ ತೋರಿಸ್ತೀನಿ. ನಾಳೆ ಪೋಸ್ಟ್ ಮಾಡ್ತೀನಿ ಆ ವಿಡಿಯೋನ ಹೆಂಗಿದೆ ಅಂತ.